ಬಂಗ್ಲೆ ಇದೆ, ಸ್ವಲ್ಪ ಸುಮಾರಾಗಿರುವಂಥ ಬಂಗ್ಲೆ. ಇದನ್ನ ಅನಂತ್ನಾಗ್ ಅವ್ರ ಫಿಲಮಲ್ಲಿ ಯೂಸ್ ಮಾಡಿದಾರಂತೆ. ಲೆಫ್ಟಲ್ಲಿ ಕಾಣಿಸ್ತೆ ನೋಡಿ ಈ ಬಂಗ್ಲೆ. ಸೊ ಈ ಥರ ಟಾರ್ ರೋಡ್ ರೆಡಿ ಆಗಿದೆ ಅಂತ ಹೇಳಿದ್ರೆ ಅದರ ಅರ್ಥ ಒಂದೇ, ಏನು ಹೇಳಿ, ಎಲೆಕ್ಷನ್ ಹತ್ರ ಬಂದಿದೆ ಅಂತ. ನೀವು ಈ ಫಸ್ಟ್ ವ್ಯೂ ನೋಡಿದ್ರೆ, ಯಾರಾದರೂ ಈ ಆರ್ನಳ್ಳಿದೊಂದು ವಿಡಿಯೋ ಮಾಡಿದ್ದೆ ಚೆನ್ನಕೇಶವ ದೇವಸ್ಥಾನ, ಅದೇ ಥರ ವ್ಯೂ ಬರುತ್ತೆ ಗೇಟ್ ಓಪನ್ ಮಾಡಿ ಎಂಟ್ರಿ ಆಗಿದಾಗ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಹೊಸ ವಿಡಿಯೋಗೆ ವೆಲ್ಕಮ್. ನನ್ನ ಲಾಸ್ಟ್ ವಿಡಿಯೋ ಕಂಚಿವರದರಾಜಸ್ವಾಮಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಆ್ಯಂಡ್ ತುಂಬ ಒಳ್ಳೆ ವ್ಯೂಸ್ ಕೂಡ ಸಿಗ್ತಾ ಇದೆ ಅದು ವಿಡಿಯೋಗೆ. ಸೊ ಎಲ್ರಿಗೂ ಥ್ಯಾಂಕ್ಸ್. ಇವತ್ತು ನಾವು ತುಮಕೂರು ಜಿಲ್ಲೆಗೆ ಹೋಗ್ತಿದ್ದೀವಿ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಶೆಟ್ಟಿಕೆರೆ ಅನ್ನೋ ಒಂದು ಊರಿಗೆ. ಇದು ಕೂಡ ಒಂದು ಪ್ರಾಚೀನ ದೇವಾಲಯ, ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವಂಥ ದೇವಾಲಯ. ಈ ದೇವಾಲಯದ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಹಿಡನ್ ಟ್ರೈಲ್ಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಂಜಿತ್ ರಿಕಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕೋದ್ರು ಕೂಡ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ. ಇವತ್ತು ನಾವು ಹೋಗ್ತಾ ಇರೋ ದೇವಸ್ಥಾನದ ಹೆಸರು ಯೋಗ ಮಾಧವ ಸ್ವಾಮಿ ದೇವಸ್ಥಾನ ಅಂತ. ನಾನು ಆವಾಗಲೇ ಹೇಳ್ದಂಗೆ ಇದು ತುಮಕೂರು ಡಿಸ್ಟಿಕಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಶೆಟ್ಟಿಕೆರೆ ಅನ್ನೋ ಗ್ರಾಮದಲ್ಲಿ ಇದೆ. ಆ್ಯಂಡ್ ಇದ್ರ ಬಗ್ಗೆನೂ ಅಷ್ಟೇ ತುಂಬ ಕಡಿಮೆ ವೀಡಿಯೋಸ್ ಇರುವಂಥ ಜಾಗ. ಯೂಟ್ಯೂಬಲ್ಲಿ ನೋಡಿದ್ರೆ 2 ಅಥವಾ 3 ಸಿಕ್ತು ನನಗೆ ವೀಡಿಯೋಸು. ಅಷ್ಟು ಕಡಿಮೆ ಫೇಮಸ್ ಆಗಿರುವಂಥ ಜಾಗ ಇದು. ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಯಾರು ಗುರು ಹೆಂಗೆ ಬೇಕಂಗೆ ಲಿಫ್ಟಿಗೆ ಬರ್ತಾರೆ. ಓಕೆ, ಸೊ ಇವಾಗ ನಾವಿರೋವಂಥ ಜಾಗ ಬಂದ್ಬಿಟ್ಟು ಆಲ್ಕುರ್ಕೆ. ಲೆಫ್ಟಲ್ಲಿ ಒಂದು ದೇವಸ್ಥಾನ ಕಾಣಿಸ್ತದೆ ನೋಡಿ, ಇದು ಆಲ್ಕುರ್ಕೆ ಫೇಮಸ್ ದೇವಸ್ಥಾನ. ಸಿಕ್ಕಾಪಟ್ಟೆ ದೊಡ್ಡದಾಗಿ ಕೂಡ ಇದೆ. ಸೊ ಆದರೆ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಇದ್ರ ಬಗ್ಗೆ ಕೂಡ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಶೆಟ್ಟಿಕೆರೆಗೆ ಹೋಗ್ಬೇಕಂದ್ರೆ ಈ ಆಲ್ಕುರ್ಕೆಯಿಂದ ಸ್ಟ್ರೈಟ್ ಹೋಗಬೇಕು. ಲೆಫ್ಟು ರೈಟ್ ಎಲ್ಲ ನೋಡ್ಕೊಂಡು ಹೋಗೋಣ. ಇಲ್ಲಿ ಜನಗಳು ಆರಂಗಿರಣೆ ನೋಡಿ ಎಲ್ಲ ಹಚ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನಮ್ಮ ಸೇಫ್ಟಿ ನಾವು ಇರಬೇಕು. ಸೊ ಇಲ್ಲಿ ಒಂದು ಬಂಗ್ಲೆ ಇದೆ, ಸ್ವಲ್ಪ ಸುಮಾರಾಗಿರುವಂಥ ಬಂಗ್ಲೆ. ಇದನ್ನು ಅನಂತ್ನಾಗ್ ಅವ್ರ ಫಿಲಮಲ್ಲಿ ಯೂಸ್ ಮಾಡಿದಾರಂತೆ. ಲೆಫ್ಟಲ್ಲಿ ಕಾಣಿಸ್ತೆ ನೋಡಿ ಈ ಬಂಗ್ಲೆ. ಇದನ್ನು ಅನಂತ್ನಾಗ್ ಅವ್ರ ಒಂದು ಫಿಲಮಲ್ಲಿ ಯೂಸ್ ಮಾಡಿದಾರಂತೆ. ಬಟ್ ಯಾವ ಫಿಲಮಲ್ಲಿ ಅಂತ ನಾನು ತಿಳ್ಕೊಳಕ್ಕೆ ಟ್ರೈ ಮಾಡಿದೆ, ಬಟ್ ಗೊತ್ತಾಗಲಿಲ್ಲ ನನಗೆ. ನಿಮ್ಗೆ ಯಾರಿಗಾದ್ರೂ ಐಡಿಯಾ ಇದ್ದರೆ, ಗೊತ್ತಿದ್ರೆ, ಅಥವಾ ಈ ಜಾಗದಿಂದ ಆಲ್ಕುರ್ಕೆಯಿಂದ ಯಾರಾದರೂ ಇದ್ದು ಅವ್ರಿಗೆ ಗೊತ್ತಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾವ ಮೂವಿಲಿ ಯೂಸ್ ಮಾಡಿದ್ದಾರೆ ಅಂತ. ಸೊ ನಾನು ತಿಳ್ಕೊತೀನಿ. ಇಲ್ಲಿಂದ ಆ ದೇವಸ್ಥಾನಕ್ಕೆ ಒಂದು ಮ್ಯಾಕ್ಸಿಮಮ್ ಒಂದು 20 to 25 ಮಿನಿಟ್ಸ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ನಾನು ಮ್ಯಾಪಲ್ಲಿ ನೋಡಿದಾಗ ಅಷ್ಟೇ ತೋರಿಸ್ತು, 20 to 25 ಮಿನಿಟ್ಸ್ ತೋರಿಸ್ತು. ರೋಡೆಲ್ಲ ಫುಲ್ಲು ಕಿತ್ತಾಕ್ಬಿಟ್ಟಿದ್ದಾರೆ. ಮೇ ಬಿ ಹೊಸದಾಗಿ ಏನಾದರೂ ಹಾಕೋ ಪ್ಲ್ಯಾನ್ ನಡೀತಾ ಇದೆಯೋ ಗೊತ್ತಿಲ್ಲ. ಇಲ್ಲೆಲ್ಲ ಜಲ್ಲಿ ಹಾಕಿದೆ ಸೈಡೆಲ್ಲ. ನೋಡಿದ್ರೆ ಮೇ ಬಿ ಹೊಸದಾಗಿ ಮಾಡ್ತಾ ಇರಬೇಕು ರೋಡ್ನ ಅಂತ ಅನಿಸುತ್ತೆ. ಮುಂದೆ ಒಂದು ಕೆರೆ ಏರಿ ಇದೆ. ಆ ಕೆರೆ ಏರಿ ಮೇಲೆ ಹೋಗಬೇಕು. ನೀರಿದೆ ಹೇಗೋ ಗೊತ್ತಿಲ್ಲ ಕೆರೆ ಒಳಗಡೆ. ಬಟ್ ಏರಿ ಮಾತ್ರ ಸ್ವಲ್ಪ ದೊಡ್ಡದಾಗಿದೆ ಆ್ಯಂಡ್ ಆಲ್ಮೋಸ್ಟ್ 1 ಕಿಲೋಮೀಟರ್ ಇದೆ ಅನಿಸುತ್ತೆ ಏರಿ. ಆ್ಯಂಡ್ ಅದಕ್ಕೆ ನೋಡಿ ಆ ಜಾಗ ಇದೆಯಲ್ಲ, ಸಿಕ್ಕಾಪಟ್ಟೆ ಫೇಮಸ್ ಜಾಗ ಆಲ್ಕುರ್ಕೆಲಿ. ಸಂಜೆ ಟೈಮಲ್ಲಿ ಫುಲ್ಲು ಜನ ಕ್ಯೂ ನಿಂತಿರ್ತಾರೆ. ಹೆಸರು ಬಂದ್ಬಿಟ್ಟು MRP ಅಂತ. ಯಾರ್ಯಾರು ಗೊತ್ತಾಗಿರುತ್ತೆ ಅವರೊಂದು ಲೈಕ್ ಹಾಕಿ. ಸೊ ಇದೇ ಏರಿ. ನೀರಿದೆ ಹೇಗೆ ನೋಡೋಣ ಕೆರೆ ಒಳಗಡೆ. ನೀರಿದೆ, ಪರವಾಗಿಲ್ಲ. ಈ ಬರಗಾಲದಲ್ಲೂ ಇಷ್ಟೊಂದು ನೀರಿದೆಯಲ್ಲ ಗುರು. ಆಲ್ಕುರ್ಕೆ ಜನ ಪುಣ್ಯವಂತರ ಬಿಡಿ ಹಂಗಂದ್ರೆ. ನಾನು ಆವಾಗಲೇ ಹೇಳ್ದಂಗೆ ಈ ಏರಿ ಸ್ವಲ್ಪ ಅಗಲ ಜಾಸ್ತಿ ಇದೆ. ಆರಾಮಾಗಿ ಸ್ವಲ್ಪ ದೊಡ್ಡ ಗಾಡಿಗಳು ಕೂಡ ಓಡಾಡ್ಬೋದು. ಸಾಮಾನ್ಯವಾಗಿ 2 ಬೈಕು, ಆ ಕಡೆಯಿಂದ ಒಂದು ಬೈಕ್ ಬಂದರೆ ಸ್ವಲ್ಪ ಇಕ್ಕಟ್ಟಾಗುತ್ತೆ, ಹಂಗಿರುತ್ತೆ. ಆ್ಯಂಡ್ ಈ ಕೆರೆಯಲ್ಲಿ ನೀರು ತುಂಬಿಕೊಂಡ್ರೆ ಇಲ್ಲಿವರೆಗೂ ಬರುತ್ತೆ. ಆಲ್ಮೋಸ್ಟ್ ಇಲ್ಲಿ ಕಲ್ಲು ಕಾಣಿಸ್ತಲ್ಲ ಅಲ್ಲಿವರೆಗೂ ಬರುತ್ತೆ. ಇಲ್ಲಿಂದ ಮುಂದೆಯಿಂದ ನೋಡಿ ರೋಡ್ ಫುಲ್ಲು ರೆಡಿ ಆಗಿಬಿಟ್ಟಿದೆ. ಇವಾಗ ತಾನೇ ಹೊಸದಾಗಿ ಟಾರ್ ಹಾಕ್ಬಿಟ್ಟು ಆ ಟಾರ್ ಮೇಲೆ ಏನೋ ಜಲ್ಲಿಕಲ್ ಪೌಡ್ರು ಏನೋ ಹಾಕ್ಬಿಟ್ಟಿದ್ದಾರೆ. ಒಳ್ಳೆ ಮದುಮಗಳು ರೆಡಿ ಆದಂಗೆ ರೆಡಿ ಆಗಿಬಿಟ್ಟಿದೆ ಟಾರ್ ರೋಡು. ಸೊ ಈ ಥರ ಟಾರ್ ರೋಡ್ ರೆಡಿ ಆಗಿದೆ ಅಂತ ಹೇಳಿದ್ರೆ ಅದರ ಅರ್ಥ ಒಂದೇ, ಏನು ಹೇಳಿ, ಎಲೆಕ್ಷನ್ ಹತ್ರ ಬಂದಿದೆ ಅಂತ. ಸೊ ಇನ್ನೇನು ಎಲೆಕ್ಷನ್ನು ಇದೇ ತಿಂಗಳಲ್ಲಿದೆ, ಏಪ್ರಿಲ್ ತಿಂಗಳಿದೆ. ಇದೇ ತಿಂಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ. ಅದು ಒಂದೇ ರೀಸನ್ ನಮಗೆ ಟಾರ್ ರೋಡ್ ಕಾಣೋದು ಫುಲ್ ಚೆನ್ನಾಗಿ ರೆಡಿಯಾಗಿರುವಂಥದ್ದು. ಅದಾದಮೇಲೆ ಮತ್ತೆ ಒಂದು 5 ವರ್ಷ ಯಾರೂ ಬಂದು ತಲೆ ಹಾಕೋದಿಲ್ಲ, ಟೆನ್ಷನ್ ತೊಗೋಬೇಡಿ. ಆದರೆ ಈ ಪೌಡ್ರ್ ಥರ ಏನು ಹಾಕಿದ್ದಾರೆ ಅದರಿಂದ ಸ್ವಲ್ಪ ಸ್ಕಿಡ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ. ಸ್ಪೀಡಾಗಿ ಹೋಗ್ಬಿಟ್ಟು ಕ್ರಾಸಲ್ಲಿ ಏನಾದರೂ ಬ್ರೇಕ್ ಹಿಡ್ದ ಅಂದರೆ ಮುಗಿದೋಯ್ತು, ಜಾರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅಷ್ಟು ಸ್ವಲ್ಪ ಸ್ಕಿಡ್ ಆಗ್ತಾಯಿದೆ. ಇವಾಗ ನಾವು ಆಲ್ಮೋಸ್ಟ್ ಶೆಟ್ಟಿಕೆರೆ ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿಂದ ಏನೊಂದು 5 ಮಿನಿಟ್ಸ್ ಜರ್ನಿ ಆಗೋದು ಅಷ್ಟೇ. ಬಟ್ ಇಲ್ಲಿ ಹಾಕೋ ರೋಡ್ ಬಗ್ಗೆ ಯಾರು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ, ಹಂಗಾಗಿ ಬಿಟ್ಬಿಟ್ಟಿದ್ದಾರೆ. ಇಲ್ಲೇನು ಟಾರ್ ಹಾಕೋ ರೇಂಜ್ಗಿನ್ನ ಯಾರೂ ಬಂದಿಲ್ಲ ಅನಿಸುತ್ತೆ. ಸೊ ಇವಾಗ ನಾವು ಸೀದಾ ಫಸ್ಟ್ ಏನು ಮಾಡೋಣ ಅಂತ ಹೇಳಿದ್ರೆ, ಶೆಟ್ಟಿಕೆರೆಯಲ್ಲಿ ಆ ಕೆರೆ ಇದೆ ಫೇಮಸ್. ದೇವಸ್ಥಾನದ ಪಕ್ಕನೇ ಒಂದು ಕೆರೆ ಇದೆ. ಫಸ್ಟ್ ಹೋಗ್ಬಿಟ್ಟು ಆ ಕೆರೆ ನೋಡಿಕೊಂಡು ಅಲ್ಲಿಂದ ಹಂಗೆ ಅದ್ರ ಪಕ್ಕದಲ್ಲೇ ಇರುವಂಥ ಟೆಂಪಲ್ಗೆ ಹೋಗೋಣ. ಇದೇ ಶೆಟ್ಟಿಕೆರೆ. ಇಲ್ಲೂ ಕೂಡ ನೀರು ಜಾಸ್ತಿನೇ ಇದೆ, ಪರವಾಗಿಲ್ಲ. ಆ ಕಡೆ ರೈಟ್ ಸೈಡಲ್ಲಿ ದೇವಸ್ಥಾನ ಇದೆ, ಬಟ್ ಅದು ಕಾಣಿಸ್ತಾ ಇಲ್ಲ. ಝೂಮ್ ಮಾಡಿ ಟ್ರೈ ಮಾಡಿದೆ, ಬಟ್ ಅದಷ್ಟು ಸ್ವಲ್ಪ ದೂರ ಇದೆ ಅನಿಸುತ್ತೆ, ಕಾಣಿಸ್ತಿಲ್ಲ ಕ್ಲಿಯರಾಗಿ. ಸೊ ಇವಾಗ ಸೀದಾ ದೇವಸ್ಥಾನ ಹತ್ರ ಹೋಗೋಣ. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಓಪನ್ ಇರುತ್ತಂಗೋ ಗೊತ್ತಿಲ್ಲ, ಓಪನ್ ಇದ್ದರೆ ಒಳ್ಳೆಯದು. ಎಲ್ಲ ವೀಡಿಯೋ ಮಾಡ್ಕೊಂಡು ಬರೋಣ. ಈ ಟೆಂಪಲ್ ಕೂಡ ಪುರಾತತ್ವ ಇಲಾಖೆಗೆ ಸೇರಿರುವಂಥ ಟೆಂಪಲ್. ಯಾಕಂದರೆ ಇದು ಆಲ್ಮೋಸ್ಟ್ ಒಂದು 1000 ವರ್ಷ ಇತಿಹಾಸ ಇರೋ ಟೆಂಪಲಿಂದ ಇದು ಪುರಾತತ್ವ ಇಲಾಖೆಗೆ ಸೇರಿದೆ. ಇಲ್ಲಿ ರೈಟ್ ಸೈಡಲ್ಲಿ ಟೆಂಪಲ್ ಇದೆ, ಬಟ್ ಜನಗಳು ಯಾರೂ ಕಾಣಿಸ್ತಾ ಇಲ್ಲ. ನೋಡೋಣ. ಗೇಟು ಕ್ಲೋಸ್ ಆಗಿದೆ ಅವರು.
ಮಾಡೋದು? ಅರ್ಚಕರ ಮನೆ ಇಲ್ಲೇ ಎಲ್ಲೋ ಪಕ್ಕದಲ್ಲಿದೆ ಅಂತ ಹೇಳಿದ್ರು. ಸ್ಟ್ರೈಟ್ ಹೋಗಿ ಲೆಫ್ಟ್ ತೊಗೊಳ್ಳಿ, ಅಲ್ಲಿ ಒಂದು ಟೆಂಪಲ್ ಥರ ಕಾಣುತ್ತೆ, ಅದ್ರ ಆಪೋಸಿಟೇ ಇರುತ್ತೆ ಅಂತ ಹೇಳಿದ್ರು. ಈ ಲೆಫ್ಟಾ? ಟೆಂಪಲ್ ಥರ, ಅಲ್ಲಿ ಯಾವುದೋ ಒಂದು ಟೆಂಪಲ್ ಥರ ಇದೆ, ಇದೇ ಲೆಫ್ಟ್ ಇರಬೇಕಂತ ಅನ್ಕೊತೀವಿ. ಯೂ ಟರ್ನ್ ಮಾಡ್ಕೊಂಬಿಟ್ಟು ಹೋಗಿ ಚೆಕ್ ಮಾಡೋಣ. ಇನ್ ಕೇಸ್ ಅವ್ರು ಇದ್ದರೆ ಬಂದ್ಬಿಟ್ಟು ಓಪನ್ ಮಾಡ್ತಾರಂತೆ. ಹಾಗೂ ಇಲ್ಲ ಅಂತ ಹೇಳಿದ್ರೆ ಆ ಗೇಟ್ ಓಪನ್ ಮಾಡ್ಕೊಂಡು ನಾವು ಹೋಗಿ ಹೊರಗಡೆಯಿಂದ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಅಷ್ಟೇ, ಒಳಗಡೆ ಹೋಗೋದಕ್ಕಾಗೋದಿಲ್ಲ. ಸೊ ಇದೇ ಇರಬೇಕಂತ ಅನ್ಕೊತೀನಿ, ಟೆಂಪಲ್ ಪಕ್ಕ ಇರುವಂಥದ್ದು. ನೋಡೋಣ, ಇದ್ದರೆ ಕೇಳಿ ನೋಡ್ತೀವಿ. ಅರ್ಚಕರು ಇದ್ದರು, ಬರ್ತೀನಿ ಅಂತ ಹೇಳಿದ್ದಾರೆ. ಒಂದು 5 ಮಿನಿಟ್ಸು ವೆಯ್ಟ್ ಮಾಡ್ತಾಯಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಹೋಗ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡೋಣ ದೇವಸ್ಥಾನ ಹತ್ರನೇ. ಇವಾಗ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡೋಣ. ನೀವು ಈ ಫಸ್ಟ್ ವ್ಯೂ ನೋಡಿದ್ರೆ, ಯಾರಾದರೂ ಈ ಆರ್ನಳ್ಳಿದೊಂದು ವೀಡಿಯೋ ಮಾಡಿದ್ದೆ ಚೆನ್ನಕೇಶವ ದೇವಸ್ಥಾನ, ಅದೇ ಥರ ವ್ಯೂ ಬರುತ್ತೆ ಗೇಟ್ ಓಪನ್ ಮಾಡಿ ಎಂಟ್ರಿ ಆಗಿದಾಗ. ಇದು ಕೂಡ ಸೇಮ್ ಹಾಗೆ ಒಂದು ವ್ಯೂ ಇದೆ, ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಮೇಲೆ ರೈಟ್ ಸೈಡಲ್ಲಿ ಐ ಕಾರ್ಡಲ್ಲಿ ಹಾಕ್ತೀನಿ, ಅದನ್ನು ಕ್ಲಿಕ್ ಮಾಡಿ ನಿಮ್ಗೆ ಆ ವೀಡಿಯೋ ನೋಡ್ತೀರಾ. ಅದು ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಅದನ್ನ ನೋಡಿ ಇಷ್ಟಪಡ್ತೀರಾ. ಆ್ಯಂಡ್ ಇದು ನಾವು ನೋಡ್ಬೋದು, ಮೇಲ್ಗಡೆ ಬೋರ್ಡ್ ಹಾಕಿದ್ದಾರೆ ಯೋಗ ಮಾಧವ ಸ್ವಾಮಿ ದೇವಾಲಯ ಅಂತ. ಈ ಲಾಕ್ ನೋಡಿದ್ರೆ ಹಳೆ ಕಾಲದ್ದಂಗಿದೆ, ನೋಡಿ ಹೇಗಿದೆ ಅಂತ. 2 ಲಾಕ್ ಇದೆ, ಒಂದು ಓಪನ್ ಮಾಡಿದ್ವಿ, ಈಗ ಇನ್ನೊಂದು ಓಪನ್ ಮಾಡೋಣ. ಇದೇನು ಗುರು, ಸೀದಾ ಕೈಗೆ ಬಂದ್ಬಿಡ್ತು. ಇವಾಗ ದೇವಸ್ಥಾನದೊಳಗಡೆ ಎಂಟ್ರಿ ಆಗೋಣ. ಫುಲ್ ಕತ್ಲೆ ಇದೆ, ಬಟ್ ಕರೆಂಟ್ ಇಲ್ಲ ಅಂತೆ ಲೈಟ್ ಹಾಕೋದಕ್ಕೆ. ಪರವಾಗಿಲ್ಲ, ಒಳಗಡೆ ಎಷ್ಟು ಬರುತ್ತೆ ಅಷ್ಟು ವೀಡಿಯೋ ಮಾಡಿಕೊಂಡು ಆಮೇಲೆ ಹೊರಗಡೆ ಕೂಡ ವೀಡಿಯೋ ಮಾಡ್ಕೊಳ್ಳೋಣ. ಫಸ್ಟು ಸೀದಾ ಹೋಗ್ಬಿಟ್ಟು ದೇವ್ರದ್ದೊಂದು ವೀಡಿಯೋ ಮಾಡ್ಕೊಳ್ಳೋಣ, ಹೇಗೆ ಬರುತ್ತೆ ನೋಡೋಣ. ಇದು ಯೋಗ ಮಾಧವ ಸ್ವಾಮಿ ಅಂತ ಈ ದೇವ್ರ ಹೆಸರು. ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಗೊತ್ತಿಲ್ಲ. ಆ್ಯಂಡ್ ಲೆಫ್ಟ್ ಸೈಡಲ್ಲಿ ನಮಗೊಂದು ವಿಘ್ನೇಶ್ವರಂದೊಂದು ವಿಗ್ರಹ ಇದೆ, ಪ್ರಥಮ ಪೂಜಿತ. ಅದು ಆದಮೇಲೆ ಇಲ್ಲೊಂದು ಅಮ್ಮನವರ ವಿಗ್ರಹ ಇದೆ. ಬಟ್ ಕತ್ಲಾಗಿರೋದು ನಿಮ್ಗೆ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಈ ಒಂದು ಕಂಬ ನೋಡಿ ಫುಲ್ ಶೈನಿಂಗ್ ಇದೆ, ಬೇರೆ ಕಡೆ ಎಲ್ಲ ನೋಡಿದ್ರೆ ಎಷ್ಟು ಶೈನಿಂಗ್ ಇಲ್ಲ, ಬಟ್ ಇದು ಮಾತ್ರ ಶೈನಿಂಗ್ ಇದೆ. ಮೇ ಬಿ ಇದು ಗ್ರಾನೈಟ್ ಯೂಸ್ ಮಾಡಿರ್ಬೋದೇನೋ, ನನಗೆ ಐಡಿಯಾ ಇಲ್ಲ. ಬಟ್ ಬೇರೆ ಯಾವುದೂ ಕೂಡ ಇಷ್ಟು ಶೈನಿ ಇಲ್ಲ. ಈ ಕಂಬಗಳು ಮಾತ್ರ 4 ಕಂಬ ಏನಿದೆ ಅದು ಮಾತ್ರ ಶೈನಿಂಗ್ ಇದೆ. ಈ ಕಂಬ ನೋಡಿ, ಇದರಲ್ಲಿ ಆ ಥರ ಶೈನ್ ಇಲ್ಲ. ಇದೆಲ್ಲ ಬಳಪದ ಕಲ್ಲು ಯೂಸ್ ಮಾಡಿರೋದು. ಮೇ ಬಿ ಅದೊಂದು 4 ಮಾತ್ರ ಗ್ರಾನೈಟ್ ಯೂಸ್ ಮಾಡಿರ್ಬೋದು ಅಂತ ಅನ್ಕೊತೀನಿ. ಮೇಲ್ಗಡೆ ಕೂಡ ನೋಡಿ, ಇಲ್ಲೂ ಕೂಡ ಸಿಂಪಲ್ ಡಿಸೈನ್ ಇದೆ, ಜಾಸ್ತಿ ಇಲ್ಲ. ನಾವೊಂದು ಶಾಸನ ಕೂಡ ಗಮನಿಸ್ಬೋದು, ಟೆಂಪಲ್ ಒಳಗಡೆನೇ ಇಟ್ಟಿದ್ದಾರೆ ಇದನ್ನು. ಆದರೆ ಏನು ಬರೆದಿದ್ದಾರೆ ಅಂತ ಗೊತ್ತಿಲ್ಲ, ಹಳೆಗನ್ನಡದಲ್ಲಿದೆ. ಮೇ ಬಿ ಟೆಂಪಲ್ ಹೇಗೆ ಕಟ್ಟಿದ್ರು ಅಥವಾ ಯಾವ ಕಾಲದಲ್ಲಿ ಕಟ್ಟಿದ್ರು ಅಂತೆಲ್ಲ ಒಂದು ಡೀಟೇಲ್ಸ್ ಇರ್ಬೋದು ಅನಿಸುತ್ತೆ ಇದರಲ್ಲಿ. ನಿಮ್ಗೆ ಯಾರಿಗಾದರೂ ಹಳೆಗನ್ನಡ ಓದಕ್ಕೆ ಬಂದರೆ ಅಥವಾ ಅರ್ಥ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಎಷ್ಟು ಅರ್ಥ ಆಗುತ್ತೆ ಅಷ್ಟು ಏನೇನು ಬರ್ತಿದೆ ಅಂತ. ಇಲ್ಲಿ ಲೈಟ್ ಇಲ್ದಿರೋದ್ರಿಂದ ನಾವು ಮೊಬೈಲ್ ಟಾರ್ಚ್ ಹಾಕ್ಬಿಟ್ಟು ಮೊಬೈಲ್ ಟಾರ್ಚಲ್ಲೇ ರೆಕಾರ್ಡ್ ಮಾಡ್ಕೊತಾ ಇದ್ದೀವಿ. ಸೊ ಎಷ್ಟು ಕ್ಲಿಯರಾಗಿ ಬಂದಿದೆ ಅಂತ ಗೊತ್ತಿಲ್ಲ. ಈಗ ನಾವು ಟೆಂಪಲಿಂದ ಹೊರಗಡೆ ಬಂದಿದ್ದೀವಿ. ಸೊ ಹೊರಗಡೆ ನೀವು ನೋಡ್ಬೋದು ಹೇಗಿದೆ ಮೇಲ್ಗಡೆ ಡಿಸೈನ್ ಅಂತ, ಚಾವಣಿ ಡಿಸೈನ್ ಹೇಗಿದೆ ಅಂತ. ಆ್ಯಂಡ್ ಈ 2 ಕಂಬ ಏನಿದೆ ಫ್ರಂಟಲ್ಲಿ ಸ್ಟಾರ್ಟಿಂಗಲ್ಲಿ, ಆ ಕಂಬಗಳಿಗೆ ಪೇಂಟ್ ಕೂಡ ಹೊಡೆದು ಇಟ್ಟಿದ್ದಾರೆ. ಆ್ಯಂಡ್ ಈ ಟೆಂಪಲ್ ರಿನೋವೇಟ್ ಆಗಿದೆ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಏನಕ್ಕಂತ ನೋಡಿ, ಇದು ಫ್ರಂಟಲ್ಲಿ ಏನಿದೆ ಈ ಜಗ್ತಿ ಥರ, ಇದು ಮತ್ತು ಟೆಂಪಲ್ ಮೇಲ್ಗಡೆ ಅದೆಲ್ಲ ರಿನೋವೇಟ್ ಆಗಿರೋದು. ಅಂದರೆ ಮೇ ಬಿ ಶಿಥಿಲಾವಸ್ಥೆಯಲ್ಲಿ ಇತ್ತು ಅನಿಸುತ್ತೆ. ಸೊ ಅದನ್ನ ಸ್ವಲ್ಪ ರಿನೋವೇಟ್ ಮಾಡಿ ಆ ಡಿಸೈನಿಗೆ ಬರೋ ಥರ ಕಟ್ಟಿದ್ದಾರೆ ಅಂತ ಅನಿಸುತ್ತೆ. ಈ ಟೆಂಪಲ್ನ 1261ರಲ್ಲಿ ಹೊಯ್ಸಳರ ರಾಜ 3ನೇ ನರಸಿಂಹ ಅಂತ ಒಬ್ಬರಿದ್ದರು, ಅವರ ಅಧಿಕಾರಿಯೊಬ್ಬರು ಕಟ್ಟಿಸಿದಂಥ ಟೆಂಪಲ್ ಅಂತ ಇದು. ಇಲ್ಲಿ ನೀವು ದೇವಸ್ಥಾನದ ಹೊರಗಡೆ ಯಾವುದೇ ರೀತಿಯ ವಿಗ್ರಹಗಳು, ಅಂದರೆ ಸಾಮಾನ್ಯವಾಗಿ ದೇವರ ವಿಗ್ರಹಗಳಾಗಲಿ ಅಥವಾ ಬೇರೆ ಬೇರೆ ಶಿಲೆಗಳಾಗಲಿ ಕಾಣಿಸ್ತಾ ಇಲ್ಲ. ಸಾಮಾನ್ಯವಾಗಿ ಬರೀ ಗೋಪುರ ಕಟ್ಬಿಟ್ಟು ಅದನ್ನ ಡಿಸೈನ್ ಥರ ಮಾಡಿದ್ದಾರೆ. ನಾನು ನೋಡಿದಂಥ ಹೊಯ್ಸಳರ ದೇವಾಲಯದಲ್ಲಿ ಇಷ್ಟು ಕಡಿಮೆ ಡಿಸೈನ್ಸ್ ಇರುವಂಥ ದೇವಸ್ಥಾನ ಇದೆ. ಸಾಮಾನ್ಯವಾಗಿ ನಾವು ಹಾರ್ನಹಳ್ಳಿಲಿ ನೋಡಿದ ಟೆಂಪಲ್ ಇರ್ಬೋದು ಅಥವಾ ಬೇಲೂರು ಹಳೆಬೀಡಲೆಲ್ಲ ಹೋಗಿ ನೋಡಿರೋಂಥ ಟೆಂಪಲ್ಗಳಲ್ಲಿ ತುಂಬ ಜಾಸ್ತಿ ಕೆತ್ತನೆಗಳಿದೆ. ಇಲ್ಲಿ ನೀವು ನೋಡ್ಬೋದು ನೋಡಿ, ಈ ಥರ ಒಂದು ಗೋಪುರ ಒಂದು ಕಟ್ಟಿದ್ದಾರೆ.
ಬಟ್ ಇಲ್ಲಿ ಸೆಂಟ್ರಲ್ಲಿ ಮತ್ತೆ ಒಂದು ಕಲ್ಲಿದೆ ಗೋಪುರದ ಮಧ್ಯೆ. ಮೇ ಬಿ ಅಲ್ಲಿ ಬೇರೆ ಏನೋ ಮಾಡಬೇಕು ಅಂತ ಇತ್ತೇನೋ, ಬಟ್ ಮಾಡೋಕ್ಕೆ ಆಗಿಲ್ಲ, ಏನೋ ಒಂದು ರೀಸನಿಂದ ಅದು ಸ್ಟಾಪ್ ಮಾಡಿರ್ಬೋದು ಅಂತ ಅನಿಸುತ್ತೆ ನನಗೆ. ಸೊ ಅದ್ರ ಬಗ್ಗೆ ಗ್ಯಾರಂಟಿ ಇಲ್ಲ. ಯಾಕಂದರೆ ನಿಮಗೆ ಸಾಮಾನ್ಯವಾಗಿ ನೀವು ಯಾವುದೇ ಹೊಯ್ಸಳ ಟೆಂಪಲ್ಗೆ ಹೋದ್ರೂ ಕೂಡ ನಿಮಗೆ ಮೇಲ್ಗಡೆ ಅಥವಾ ಎಲ್ಲಾದರೂ ಒಂದು ಕಡೆ ವಿಷ್ಣುವಿನ ವಿಗ್ರಹಗಳಾಗಲಿ ಅಥವಾ ಶಿವನ ವಿಗ್ರಹಗಳಾಗಲಿ ಅಥವಾ ಗಣೇಶನ ವಿಗ್ರಹಗಳಾಗಲಿ ಕಾಣಿಸುತ್ತೆ. ಬಟ್ ಇಲ್ಲಿ ಯಾಕೋ ಅದು ಇಲ್ಲ. ಆ್ಯಂಡ್ ನೀವು ಸಾಮಾನ್ಯವಾಗಿ ಹೊಯ್ಸಳರ ಟೆಂಪಲ್ ಗಮನಿಸಿದ್ರೆ ಒಂದು ನೋಡಿ ಕೆಳಗಡೆ ಒಂದು ನಕ್ಷತ್ರದ ವೇದಿಕೆ ಏನಿದೆ, ಆ ಥರ ಒಂದು ವೇದಿಕೆ ಮಾಡಿ ಪ್ಲಾಟ್ಫಾರ್ಮ್ ಮಾಡಿ ಅದ್ರ ಮೇಲೆ ಟೆಂಪಲ್ ಕಟ್ತಾರೆ. ಯಾಕೆ ಈ ಥರ ಪ್ಲಾಟ್ಫಾರ್ಮ್ ಕಟ್ತಾ ಇದ್ರು ಹೊಯ್ಸಳರು ಅಂತ ಹೇಳಿದ್ರೆ, ಅವ್ರು ಜಾಸ್ತಿ ಯೂಸ್ ಮಾಡ್ತಾ ಇದ್ದು ಬಳಪಿನ ಕಲ್ಲು ಈ ಥರ ಟೆಂಪಲ್ ಕಟ್ಟೋದಕ್ಕೆಲ್ಲ. ಈ ಬಳಪಿನ ಕಲ್ಲು ಏನು ಮಾಡ್ತೀವಿ ನಾವು ಭೂಮಿಯಿಂದ ತೆಗೆದಾಗ ನಮಗೆ ಜಾಸ್ತಿ ಸಿಗೋದು 5 ಫೀಟು 6 ಫೀಟು 7 ಫೀಟು ಇಷ್ಟೇ ದೊಡ್ಡದಾಗಿ ಸಿಗೋದು. ಆ್ಯಂಡ್ 12 ಫೀಟ್ 14 ಫೀಟ್ ಕೂಡ ಸಿಗುತ್ತೆ. ಬಟ್ ಪ್ರಾಬ್ಲಮ್ ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ. ಸೊ ಏನು ಮಾಡ್ತಾರೆ, ಈ 5 ಫೀಟ್ 6 ಫೀಟ್ 7 ಫೀಟ್ ಇರೋಂಥದ್ದನ್ನ ಯೂಸ್ ಮಾಡೋದ್ರಿಂದ ಹೈಟ್ ಕಡಿಮೆ ಆಗಿಬಿಡುತ್ತೆ. ಸೊ ಅದು ಏನು ಮಾಡ್ತಾಯಿದ್ರು, ಫಸ್ಟ್ ಒಂದು ಪ್ಲಾಟ್ಫಾರ್ಮ್ ಆಗಿಬಿಟ್ಟು ಅದ್ರ ಮೇಲೆ ಅವರು ಕಂಪಾರ್ಟ್ಮೆಂಟ್ ಥರ ಕಟ್ಕೊಂಡು ಹೋಗ್ತಾಯಿದ್ರು. ಆ್ಯಂಡ್ ಈ ಬಳಪಿನ ಕಲ್ಲಿದ್ದು ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಇದು ಭೂಮಿಯಿಂದ ಅಗ್ದಾಗ ಸ್ವಲ್ಪ ಮೃದುವಾಗಿರುತ್ತೆ, ಅಷ್ಟು ಗಟ್ಟಿ ಇರೋದಿಲ್ಲ. ಕಾಲಕ್ರಮೇಣ ಏನಾಗುತ್ತೆ, ಅಟ್ಮಾಸ್ಫಿಯರ್ಲಿರೋ ಮಾಯಿಶ್ಚರ್ನ ಹೀರ್ಕೊಂಡು ಹೋಗ್ತಾ ತುಂಬ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಇದೇ ರೀಸನ್ಗೆ ಹೊಯ್ಸಳರು ಜಾಸ್ತಿ ಬಳಪಿನ ಕಲ್ಲು ಯೂಸ್ ಮಾಡ್ತಾ ಇದ್ರು, ಮತ್ತೆ ಪ್ಲಾಟ್ಫಾರ್ಮ್ ಕಟ್ಟಿ ಅದ್ರ ಮೇಲೆ ಈ ಥರ ಟೆಂಪಲ್ನ ಕಟ್ತಾ ಇದ್ರು. ಆ್ಯಂಡ್ ನೀವು ಗಮನಿಸ್ಬೋದು, ಈ ಟೆಂಪಲ್ ಸುತ್ತ ನಿಬ್ಬಾನಿಬ್ಬೆಗಳು ಶಾಸನ ಕೆತ್ಬಿಟ್ಟಿದ್ದಾರೆ. ಈಗ ಕೆಲ್ಸಕ್ಕೆ ಬಾರ್ದಂಥ ಶಾಸನಗಳು ಬರೀ ಇನ್ಷಿಯಲ್ಗಳು AK ಅಂತೆ, AC ಅಂತೆ, PD ಅಂತೆ ಸಿಕ್ಕಂಗೆಲ್ಲ ಕೆತ್ಬಿಟ್ಟವ್ರೆ. ಒಂದು ಚಿಕ್ಕ ಜಾಗನೂ ಬಿಟ್ಟಿಲ್ಲ, ಆ ಥರ ಕೆತ್ತಿದ್ದಾರೆ. ಮತ್ತು ಇಲ್ಲಿ ನೋಡಿ, ಇದು ರಿನೋವೇಟ್ ಮಾಡಿರೋದ್ರಿಂದ ಇದು ಹಳೆ ಕಲ್ಲು ಏನು ಫಸ್ಟು ಕೆತ್ತಿರೋದು, ಇದು ಇವಾಗ ರಿನೋವೇಟ್ ಮಾಡಬೇಕಾದ್ರೆ ಬೇರೆ ಕಲ್ಲು ಯೂಸ್ ಮಾಡಿ ಆ ಥರ ಡಿಸೈನ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ನೀವು ಗಮನಿಸ್ಬೋದು ನೋಡಿ, ಹೊಸ ಡಿಸೈನ್ ಸ್ವಲ್ಪ ದಪ್ಪ ಇದೆ ಶೇಪು. ಹಳೆ ಡಿಸೈನ್ ಏನಿದೆ ಅದು ಸ್ವಲ್ಪ ಸ್ಲಿಮ್ ಆಗಿದೆ. ಸೊ ಡಿಸೈನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇದೆ, ಅಷ್ಟು ಕಂಪ್ಲೀಟ್ ನೀಟಾಗಿ ಬಂದಿಲ್ಲ. ನೋಡಿ ಇಲ್ಲಿ ಕೂಡ ಒಂದು ಯೂಸ್ ಮಾಡಿದ್ದಾರೆ. ಹಳೇದು ಈ ಕಡೆ ಲೆಫ್ಟಲ್ಲಿರೋದು, ಇದು ಬಂದ್ಬಿಟ್ಟು ಸಿಮೆಂಟ್ ಕಲರ್ ಏನು ಕಾಣಿಸ್ತದೆ, ಅದು ಬಂದ್ಬಿಟ್ಟು ಹೊಸದು ಯೂಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಕಲ್ಲು. ಬಟ್ ಯಾವ ಕಡೆ ಹುಡುಕಿದ್ರು ಕೂಡ ನಿಮ್ಗೆ ಒಂದೇ ಒಂದು ವಿಗ್ರಹ ಕೂಡ ಕಾಣಿಸೋದಿಲ್ಲ, ಎಲ್ಲ ಬರೀ ಥರ ಗೋಪುರನೇ ಕಟ್ಟಿದ್ದಾರೆ. ಇದ್ರ ಹಿಂದಿನ ಕಾರಣ ಏನಂತ ನನಗಂತೂ ಗೊತ್ತಿಲ್ಲ. ನೋಡಿ ಯಾವುದೇ ಕಲ್ ಮೇಲಾದ್ರೂ ನೋಡಿ ಎಲ್ಲ ಗೀಚಿರೋದೆ. ಮತ್ತು ಟೆಂಪಲ್ ಸುತ್ತ ನೋಡಿ ವಿಶಾಲವಾಗಿದೆ. ಆ ಕಡೆ ನೋಡಿ ಕೆರೆ, ಫಸ್ಟ್ ಅದ್ರ ಹತ್ರನೇ ಹೋಗಿದ್ದು ನಾವು, ಆ ಕಡೆಯಿಂದ ನೋಡಿದ್ವಿ. ಬಟ್ ಈ ಟೆಂಪಲ್ ಕಾಣಿಸ್ಲಿಲ್ಲ. ಈ ಕಡೆಯಿಂದ ಕೆರೆ ಮಾತ್ರ ಕಾಣಿಸ್ತಾ ಇದೆ. ಮತ್ತು ಈ ದೇವಸ್ಥಾನದ ಬಗ್ಗೆನೂ ಅಷ್ಟೇ ನಮಗೆ ಯೂಟ್ಯೂಬಲ್ಲಿ ಜಾಸ್ತಿ ಮಾಹಿತಿ ಇಲ್ಲ ಅಥವಾ ಜಾಸ್ತಿ ವೀಡಿಯೋಗಳಿಲ್ಲ, 1-2 ಇದಷ್ಟೇ. ಸೊ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಇವತ್ತಿನ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಬೇರೆ ವೀಡಿಯೋಗಳು ನೋಡಿಲ್ಲ, ದಯವಿಟ್ಟು ಹೋಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಒಂದು ವಿಡಿಯೋ ಜೊತೆಗೆ, ಮುಂದಿನ ಒಂದು ವಿಶೇಷವಾದ ಒಂದು ಜಾಗದ ಜೊತೆಗೆ ಸಿಗೋಣ ಅಂತ ಹೇಳ್ತಾ, ಟೇಕ್ ಕೇರ್ ಫ್ರೆಂಡ್ಸ್.